ಇನ್ನು ಅಜಿತ್ ಪವಾರ್ ಸೇರಿದಂತೆ 5 ವಿಮಾನ ದುರಂತದಲ್ಲಿ ಸಜೀವ ದಹನವಾಗಿರುವಂತಹ ವಿಚಾರ, ಈ ಸುದ್ದಿ ಗೊತ್ತಾಗ್ತಾ ಇದ್ದಂತೆಯೇ ಒಂದು ಕಡೆಯಲ್ಲಿ ನಾಗರಿಕ ವಿಮಾನಯಾನ ಸಚಿವಾಲಯ ತನಿಖೆಗೆ ಆದೇಶವನ್ನು ಮಾಡಿದೆ. ಅದು ಸಹಜವಾಗಿ ನಡೆಯುವಂತಹ ಪ್ರಕ್ರಿಯೆ, ತನಿಖೆ ನಡೆಯಲೇಬೇಕಾಗುತ್ತೆ ವಿಮಾನ ದುರಂತ ಆದಂತಹ ಸಂದರ್ಭದಲ್ಲಿ. ಇನ್ನೊಂದು ಕಡೆಯಲ್ಲಿ ಅಜಿತ್ ಪವಾರ್ ಅವರ ಸಾವು ಆಕಸ್ಮಿಕ ದುರಂತದಿಂದ ಆಗಿರೋಕ್ಕೆ ಸಾಧ್ಯ ಇಲ್ಲ. ಅದರ ಬಗ್ಗೆ ಸರಿಯಾದಂತಹ ತನಿಖೆ ಆಗಬೇಕು. ಕೇವಲ ಇಲಾಖೆಯ ತನಿಖೆ ಅಲ್ಲ, ಅದನ್ನು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯವರ ನೇತೃತ್ವದಲ್ಲಿ ತನಿಖೆ ನಡೆಸಬೇಕು ಅಂತ ಹೇಳಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ಮತ್ತೊಂದು ಕಡೆ ಇದೆಲ್ಲದಕ್ಕೂ ಕೂಡ ಸ್ಪಷ್ಟನೆಯನ್ನು ಕೊಡುವಂತಹ ಕೆಲಸವನ್ನು ಪವಾರ್ ಅವರು ಮಾಡಿದ್ದಾರೆ. ಅಜಿತ್ ಪವಾರ್ ವಿಮಾನ ದುರಂತಕ್ಕೆ ಹೊಣೆ ಯಾರು? ಯಾರು ಈ ವಿಮಾನ ದುರಂತಕ್ಕೆ ಹೊಣೆ? ಇದು ಎಲ್ಲರನ್ನೂ ಕಾಡ್ತಿರೋ ಪ್ರಶ್ನೆ. ಅಜಿತ್ ಪವಾರ್ ಪ್ರಯಾಣಿಸ್ತಾ ಇದ್ದ ಖಾಸಗಿ ವಿಮಾನ ಪತನವಾಗಿ 5 ಸಜೀವ ದಹನ ಆಗೋದ್ರು. ಈ ವಿಷಯ ದೊಡ್ಡ ಸುದ್ದಿ ಆಗ್ತಾ ಇದ್ದಂತೆ ಎಲ್ಲ ರಾಜಕಾರಣಿಗಳಿಗೂ ಆತಂಕ ಹುಟ್ಟಿಕೊಂಡಿದೆ. ನಾವು ಪ್ರಯಾಣ ಮಾಡುವ ಚಾಪರ್ಗಳು, ಹೆಲಿಕಾಪ್ಟರ್ಗಳು ಎಷ್ಟು ಸುರಕ್ಷಿತ ಅನ್ನೋ ಭಯ ಶುರುವಾಗಿದೆ. ಅದಕ್ಕೆ ವಿಮಾನ ಹತ್ತೋಕ್ಕೂ ಮೊದಲು ಎಲ್ಲ ಸರಿಯಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ದೇವರಿಗೆ ಕೈ ಮುಗಿದು ಹತ್ತೋಕೆ ಶುರು ಮಾಡಿದ್ದಾರೆ. ಹಾಗಿದ್ರೆ ಖಾಸಗಿ ಲಘು ವಿಮಾನಗಳು ಎಷ್ಟು ಸೇಫ್? ಈ ದುರಂತಕ್ಕೆ ಯಾರು ಹೊಣೆ ಅನ್ನೋ ಪ್ರಶ್ನೆ ಶುರುವಾಗಿದೆ. ಈ ಪ್ರಶ್ನೆಗೆ ಸದ್ಯಕ್ಕೆ ಸಿಕ್ಕಿರುವ ಉತ್ತರ ಹವಾಮಾನ ವೈಪರೀತ್ಯ ಅನ್ನೋದು. ಅಜಿತ್ ಪವಾರ್ ಸೇರಿದಂತೆ 5 ಸಾವನ್ನಪ್ಪಿದ ಚಾರ್ಟರ್ ಫ್ಲೈಟ್ ದೆಹಲಿ ಮೂಲದ ಚಾರ್ಟರ್ ಸಂಸ್ಥೆ ವಿಎಸ್ಆರ್ ನಿರ್ವಹಣೆ ಮಾಡುತ್ತಿದೆ. ತಜ್ಞರು, ಪರಿಣಿತರು, ವಿಮಾನ ಸಂಸ್ಥೆಯವರು, ಕೇಂದ್ರ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಕೂಡ ಹೇಳಿರೋ ಪ್ರಕಾರ ವಿಮಾನದಲ್ಲಿ ಯಾವುದೇ ಸಮಸ್ಯೆಗಳು ಇರಲಿಲ್ಲ. ಲಿಯರ್ ಜೆಟ್ 45 ಹೈ ಸೆಕ್ಯುರಿಟಿ ತಂತ್ರಜ್ಞಾನ ದುರಂತಕ್ಕೀಡಾದ ವಿಮಾನದಲ್ಲಿ ಇತ್ತಂತೆ. ತಾಂತ್ರಿಕ ದೋಷಗಳಿದ್ರೆ ಟೇಕ್ ಆಫ್ ಆಗೋದಿಲ್ಲ ಅನ್ನೋದು ಸಂಸ್ಥೆಯವರ ಮಾತು. ಹಾಗಾಗಿ ಅಪಘಾತಕ್ಕೀಡಾದ ವಿಮಾನವು 100% ಸುಸ್ಥಿತಿಯಲ್ಲಿತ್ತು. 2 ಪೈಲಟ್ಗಳು ಸಾಕಷ್ಟು ಅನುಭವಿಗಳಾಗಿದ್ರು. ಎಂಜಿನ್ ವೈಫಲ್ಯವೂ ವಿಮಾನದಲ್ಲಿ ಇರಲಿಲ್ಲ ಅಂತಿದ್ದು ಹವಾಮಾನ ವೈಪರೀತ್ಯದಿಂದ ಲ್ಯಾಂಡಿಂಗ್ಗೆ ಸಮಸ್ಯೆಯಾಗಿದೆಯಂತೆ. ಆದರೂ ದುರಂತ ಆಗಿದ್ದು ಸಮಗ್ರ ತನಿಖೆಗೆ ಆದೇಶ ಮಾಡಲಾಗಿದೆ. ಅಪಘಾತದ ನಿಖರ ಕಾರಣ ತಿಳಿಯಲು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಮತ್ತು ಫ್ಲೈಟ್ ಡಾಟಾ ರೆಕಾರ್ಡರ್ಗಾಗಿ ಹುಡುಕಾಟ ನಡೀತಾ ಇದೆ. ಪೈಲಟ್ ಮತ್ತು ಏರ್ ಟ್ರಾಫಿಕ್ ಕಂಟ್ರೋಲ್ ನಡುವಿನ ಕೊನೆಯ ಸಂಭಾಷಣೆಯು ವಿಮಾನದ ಒಳಗೆ ಯಾವುದಾದರೂ ತುರ್ತು ಪರಿಸ್ಥಿತಿ ಮಾತಾಡಿದ್ರ ಅಂತ ಪರಿಶೀಲನೆ ನಡೀತಾ ಇದೆ. ಅಪಘಾತದ ಸ್ಥಳದಿಂದ ವಿಮಾನದ ಬ್ಲಾಕ್ ಬಾಕ್ಸ್ ಅನ್ನ ವಶಪಡಿಸಿಕೊಂಡಿದ್ದು ತನಿಖೆ ನಡೀತಾ ಇದೆ. ಯಾವುದೇ ವಿಮಾನ ದುರಂತ ನಡೆದರೂ ತನಿಖೆ ನಡೆಸ್ತಾ ಇದ್ದಾರೆ, ಓಕೆ. ಆದರೆ ಅಜಿತ್ ಪವಾರ್ ಪ್ರಯಾಣಿಸ್ತಾ ಇದ್ದ ವಿಮಾನ ದುರಂತಕ್ಕೆ ಮುಖ್ಯ ಕಾರಣ ATSನವರು ಮಾಡಿದ ಎಡವಟ್ಟ ಅನ್ನೋ ಅನುಮಾನ ಬಲವಾಗಿದೆ. ಯಾಕಂದ್ರೆ ಹವಾಮಾನ ವೈಪರೀತ್ಯದಿಂದ ವಿಮಾನ ಅಪಘಾತಕ್ಕೀಡಾಗಿದೆ ಅಂತಿದ್ದಾರೆ. ಮೊದಲ ಸಲ ಲ್ಯಾಂಡಿಂಗ್ಗೆ ಸಮಸ್ಯೆ ಅಂತ ATCಗೆ ಮಾಹಿತಿ ಹೋಗಿದೆ. ಆದರೆ 2ನೇ ಸಲ ಲ್ಯಾಂಡಿಂಗ್ ವೇಳೆ ವಿಮಾನ ದುರಂತ ಆಗಿದೆ. ಹವಾಮಾನ ವೈಪರೀತ್ಯ ಇದ್ರೂ ಲ್ಯಾಂಡಿಂಗ್ ರಿಸ್ಕ್ ತಗೊಂಡಿದ್ಯಾರು? ಪೈಲಟ್ಗಳ ಎಡವಟ್ಟ, ATCಯವರು ಮಾಡಿದ ಎಡವಟ್ಟ ಅನ್ನೋದು ಗೊತ್ತಾಗಬೇಕಿದೆ. ಅಜಿತ್ ವಿಮಾನ ದುರಂತಕ್ಕೂ ರಾಜಕೀಯ ಬಣ್ಣ. ಸುಪ್ರೀಂ ಕೋರ್ಟ್ ನೇತೃತ್ವದ ತನಿಖೆಗೆ ದೀದಿ ಆಗ್ರಹ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಸಾವಿನ ಬಗ್ಗೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿಗೆ ಅನುಮಾನ ಶುರುವಾಗಿದೆ. ಯಾಕಂದ್ರೆ ಮಮತಾ ಬ್ಯಾನರ್ಜಿ ಹೇಳೋ ಪ್ರಕಾರ ಅಜಿತ್ ಪವಾರ್ ಸಾವಿನ ಹಿಂದೆ ಪ್ರಭಾವಿಗಳ ಕೈವಾಡ ಇದೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯಲ್ಲಿ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಕೂಡ ಸಮಗ್ರ ತನಿಖೆ ಆಗಬೇಕು ಅಂದ್ರು. दुखद घटना है और अजीत पवार एक अभी उनका जो देहांत हुआ, मैं समझूंगा कि प्रीमैच्योर डेथ है. हम सभी को आघात कर दिया है कि जांच तो होना चाहिए, क्योंकि ऐसा एक्सीडेंट हुआ है, वहाँ पर ऐसा हुआ क्यों, इसकी जांच तो होना ही चाहिए. Message of Ajit Pawar, Deputy Chief Minister. He died today morning in a plane crash. I'm really shocked to see the news. There is no safety and security of the people of this country. Even the political leaders, I do not know what is the fate of the opposition political parties, but he was very much with the ruling party.
But before few days ago, I came to know that from social network that somebody from other party, they gave a statement that Ajit Pawar is willing to leave the BJP. ಆಕಸ್ಮಿಕ ಘಟನೆ, ವಿವಾದ ಬೇಡ ಎಂದ ಪವಾರ್. ಶರದ್ ಪವಾರ್ ಸೋದರನ ಮಗನಾಗಿದ್ದ ಅಜಿತ್ ಪವಾರ್ ಸಾವು ಪ್ರತಿಪಕ್ಷಗಳಿಗೆ ಆಹಾರ ಆಗಿದೆ. ಆದರೆ ತಮ್ಮದೇ ನೆರಳಲ್ಲಿ ಅಜಿತ್ ಪವಾರ್ಗೆ ರಾಜಕೀಯ ಬುನಾದಿ ಹಾಕಿಕೊಟ್ಟಿದ್ದ ಶರದ್ ಪವಾರ್ ಪ್ರತಿಪಕ್ಷಗಳ ಟೀಕೆಯನ್ನ ನಿರ್ಲಕ್ಷ್ಯ ಮಾಡಿ ಅಂದ್ರು. ವಿಮಾನ ದುರಂತ ಆಕಸ್ಮಿಕ ಮತ್ತು ಅಪಘಾತ, ರಾಜಕೀಯ ಅವಶ್ಯಕತೆ ಇಲ್ಲ ಅಂತ ಮನವಿ ಮಾಡಿಕೊಂಡಿದ್ದಾರೆ. ರಾಜಕೀಯ ಏನಾದರೂ ಇರಲಿ, ಸಮಗ್ರ ತನಿಖೆಗೆ ಕೇಂದ್ರ ಸರ್ಕಾರ ಆದೇಶಿಸಿದೆ. ತನಿಖೆ ಯಾವಾಗ ಮುಗಿಯುತ್ತೆ, ಯಾವಾಗ ವರದಿ ಬರುತ್ತೆ ಅನ್ನೋದೇ ಸದ್ಯಕ್ಕಿರುವ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.